ವೈದೇಹಿ, ಅಯ್ಯೋ ಪಾಪಿ, ನಿನಗೇನೇ ಅನ್ಯಾಯ ಮಾಡಿದ್ದೆ ನಾನು? ಯಾಕೆ ಎಲ್ರು ಸೇರ್ಕೊಂಡು ನನ್ ಮಗು ಹಿಂದೆ ಬಿದ್ದಿದ್ದೀರಾ? ಏಯ್, ವಾದ ಮಾಡೋಕೆ ಇದು ಟೈಮ್ ಅಲ್ಲ ವೈದೇಹಿ. ಹೇಳದ್ನಲ್ಲ, ಮೊದ್ಲು ಆ ಜ್ಯೂಸ್ ಕುಡಿ. ನಾನೇ ನಿಮ್ ಬಾವನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ. ವೈದೇಹಿ, ಈ ಚಂಚಲನ್ ಮತ್ನ ನಂಬೇಡ. ನಮ್ಗೆ ನಮ್ಮ ಮಗುನೇ ಮುಖ್ಯ ವೈದೇಹಿ. ಆದ್ರೆ ವೈದೇಹಿಗೆ ನೀನ್ ಮುಖ್ಯ ದೇವಾಂಜ್. ಕುಡಿತಾ ಇದ್ದಾಳೆ ನೋಡು. ಬೇಡ. ಕುಡಿಯಮ್ಮ, ಕುಡಿ 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 ಕುಡಿ. ಓ, ನೀನ್ ಯೋಚನೆ ಮಾಡೋಕೆ ಟೈಮ್ ಬೇಕಾ? ನೀನ್ ಯೋಚನೆ ಮಾಡೋಕೆ ಟೈಮ್ ತಗೊಂಡು ಚೆನ್ನಾಗಿ ಯೋಚನೆ ಮಾಡಿ ನನಗ್ ಫೋನ್ ಮಾಡು. ಆದ್ರೆ ಒಂದು ವಿಷಯ ನೆನ್ಪಿಟ್ಕೋ ವೈದೇಹಿ, ನೀನ್ ಎಷ್ಟು ನಿಧಾನ ಮಾಡ್ತೀಯೋ ನಿಮ್ ಭಾವ ಸಾವ್ಗೆ ಅಷ್ಟೇ ಹತ್ರ ಆಗ್ತಾನೆ. ಓಕೆ, ಬಾಯ್. ಬಾ ಚಂಚಲ, ಚಂಚಲ ಬಾಬಾ, ಚಂಚಲ. ಅಯ್ಯೋ, ನಮ್ಮ ಮಗು ಎಲ್ರ ಹಾಗೆ ಸಾಮಾನ್ಯ ಮಗು ಅಲ್ಲ. ಆ ಮಹಾದೇವನ್ ವರಪ್ರಸಾದ. ನಿನ್ನಂತ ನೇಚರನ್ನ, ದುಷ್ಟರನ್ನೆಲ್ಲ ನಾಶ ಮಾಡಕ್ ಬರ್ತಾ ಇರೋ ಆ ತಾಯಿ ಅವತಾರ. ಅದ್ ಸರಿ ದೇವಾಂಶ್, ಆದ್ರೆ ನೀನು ಒಂದು ವಿಷಯ ಮರಿತಾ ಇದೀಯಾ. ಅಲ್ಲಿ ನಿನ್ ಮಗು ಬದುಕಿದ್ರೆ ಇಲ್ಲಿ ನೀನ್ ಸಾಯ್ತೀಯ. ಅದೇ ಆ ಮಗು ಸಾಯ್ತು ಅಂದ್ರೆ 1 ವರ್ಷದೊಳಗೆ ಇನ್ನೊಂದು ಮಗುನ ಪಡ್ಕೋಬಹುದು. ಹಾಗಾಗಿ ವೈದೇಹಿಗೆ ಆ ಮಗುನ ಸಾಯಿಸು ಅಂತ ಹೇಳು. ಅದು ಕನ್ಸರ ನಡೆಯಲ್ಲ ಚಂಚಲ. ನೀನ್ ನನ್ನ ಮಗುನ ಏನು ಮಾಡೋಕ್ಕಾಗಲ್ಲ, ನನ್ನೂ ಏನು ಮಾಡೋಕ್ಕಾಗಲ್ಲ. ನನ್ನ ಮಗು ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಏಯ್, ಕುಡಿ ಕುಡಿ, ಬೇಗ ಕುಡಿ. ಈಗ ನಿನ್ಗೊಂದ್ ಜ್ಯೂಸ್ ಬಂದಿದ್ಯಲ್ಲ, ಅದನ್ನ ನೀನ್ ಕುಡಿಬೇಕಮ್ಮ. ಅದನ್ ಕುಡಿದ್ರೆ ನಿನ್ ಮಗು ಪ್ರಾಣ ಹೋಗುತ್ತೆ. ಇಲ್ಲೇ ನಿನ್ ಭಾವ ಜೀವಂತವಾಗಿರ್ತಾನೆ. ಅಲ್ಲಿ ದೇವಾಂಶ್ ಸಾಯ್ತಾನೆ. ಈ ಜ್ಯೂಸ್ ಕುಡಿದ್ಮೇಲೆ ನೀನು ಸಾಯ್ತೀಯ. ಸಾಯ್ರಿ ಇಬ್ರು. ಕುಡಿ ಕುಡಿ, ಫುಲ್ ಕುಡಿ. ಭಕ್ತರಲ್ಲಿ ವಿನಂತಿ, ಇನ್ನು ಸ್ವಲ್ಪ ಹೊತ್ತಲ್ಲೇ ಮತ್ತಿಕೆರೆಯಲ್ಲಿ ಅಮ್ಮನವರ ಮಹಾಜಾತ್ರೆ ಶುರು ಆಗುತ್ತೆ. ಮತ್ತಿಕೆರೆ ಏ ವಾಲಿ, ಅವಳನ್ನ ಹೇಗಾದ್ರೂ ತಡಿಬೇಕು. ಬಾ. ಸರಿ ನಡಿ. ವೈದೇಹಿ, ಏನಾಯ್ತು? ಯಾಕೆ ಗಾಬರಿ ಮಾಡ್ಕೊಂಡಿದ್ಯಾ? ಬಾಬಾ, ಅದೇನಂದ್ರೆ
ಅಯ್ಯೋ ಅಶೋ, ಹೌದಾ? ಹೌದು. ಮತ್ತೆ ವೈದೇಹಿ, ಚಂಚಲ ಹೇಳ್ದಂಗ ಜ್ಯೂಸ್ ಕುಡಿಬೋದಲ್ಲ? ದೇವಾಂಶು ಬದುಕ್ತಾನೆ. ನನ್ ಮಾತ್ ಕೇಳು ವೈದೇಹಿ, ಹೋಗ ಜ್ಯೂಸ್ ಕುಡಿ. ನನಗೆ ಗೊತ್ತು ನೀವ್ ಹೀಗೆ ಹುಚ್ಚುಚ್ಚಾಗಿ ಮಾತಾಡ್ತೀರಾ ಅಂತ. ಜಾಗ ಬಿಡಿ. ವೈದೇಹಿ. ವೈದೇಹಿ. ಅಯ್ಯೋ ಅಶೋ, ವೈದೇಹಿ. ವೈದೇಹಿಯಿಂದ ನನ್ನ ಫೋನ್ ಕಾಲ್ ಬರುತ್ತೆ ಅಂತ ಕಾಯ್ತಾ ಇದ್ದೆ. ಆದರೆ ನಿನ್ನ ಫೋನ್ ರಿಂಗ್ ಆಗ್ತಾ ಇದೆಯಲ್ಲ ಚಂಚಲ. ನಾನು ಹೇಳ್ದೆ ಅಲ್ವಾ, ನಿನ್ನಂಥವ್ರು ಎಷ್ಟೇ ಜನ ಬಂದರೂ ನನ್ನ ಮಗುನ ಏನು ಮಾಡ್ಕೊಳಕ್ಕಾಗಲ್ಲ. ಮಾಡ್ತೀನಿರೋ. ಹಲೋ, ಏನಾಯ್ತು? ಜ್ಯೂಸ್ ಕುಡಿದ್ಲಾ ಇಲ್ವಾ? ಏನ್ ಕುಡಿಯೋದು? ಕುಡಿಲಿಲ್ಲ. ದೇವಾಂಶನ ಕಾಪಾಡ್ಕೋತೀನಿ ಅಂತ ಓಡ್ಕೊಂಡು ಹೊರಟ್ಲು. ಬಂದ್ರೆ ಬರ್ಲಿ, ಇಲ್ಲಿ ದೇವಾಂಶ್ ಸಾಯ್ತಾನೆ. ದೇವಾಂಶ್ನ ಹುಡ್ಕೊಂಡು ಬಂದಿರೋ ಅವಳು ಸಾಯ್ತಾಳೆ. ನನ್ನ ಕೈಯಿಂದಾನೆ ಅವಳನ್ನ ಸಾಯಿಸ್ಬೇಕು ಅನ್ಕೊಂಡಿರೋ ತುಂಬಾ ದಿನದ ಆಸೆ ನೆರವೇರುತ್ತೆ. ವೈದೇಹಿ ಎಂತ ಮೊಂಡಿ ಅಂತ ನಿನಗ್ ಗೊತ್ತಿದ್ರೂ ಕೂಡ ಅವಳನ್ನ ಯಾಕೆ ಲೈಟ್ ಆಗಿ ತಗೊಂತಿದ್ಯಾ ಚಂಚಲ? ದೇವಾಂಶ್ಗೋಸ್ಕರ ಅವಳು ಏನ್ ಬೇಕಾದ್ರೂ ಮಾಡ್ತಾಳೆ. ನನ್ನ ಮಗಳು ಸಾವಿಗೆ ಕಾರಣ ಆಗಿದ್ದಾಳೆ. ನನ್ನನ್ನ ಸಾವಿನಂಚಿನವರೆಗೂ ಕರ್ಕೊಂಡು ಹೋಗಿದ್ಲು. ಈಗ ನನ್ನ ಕೈಯಿಂದನೇ ಸಾಯೋಕ್ ಬರ್ತಿದ್ದಾಳೆ. ಬರ್ಲಿ. ನಾವು ಅವಳನ್ನ ತುಂಬಾ ಲೈಟಾಗಿ ತಗೊಂಡಿದ್ವಿ. ಆದ್ರೆ ಅವಳ ಹಿಂದೆ ಯಾವುದೋ ಒಂದು ಶಕ್ತಿ ಅಡಗಿದೆ. ನಮಗೂ ಚಳ್ಳೆ ಹಣ್ಣು ತಿನ್ಸಿದಾಳೆ. ಅದಕ್ಕೆ ಹುಷಾರಾಗಿರು ಅಂತ ಹೇಳ್ತಾ ಇರೋದು. ನನ್ನ ಹುಷಾರಲ್ಲಿ ನಾನಿದ್ದೀನಿ. ಆದ್ರೆ ನಾವು ಎಲ್ಲಿದ್ದೀವಿ ಅಂತ ಕಂಡು ಹಿಡಿಯೋದು ವೈದೇಹಿಗೆ ಸಾಧ್ಯ ಇಲ್ಲ. ಆದ್ರೆ ವೈದೇಹಿ ಎಲ್ಲಿದ್ದಾಳೆ ಅಂತ ತಿಳ್ಕೊಳ್ಳೋಕೆ ನನಗ್ ಸುಲಭ ಆಗುತ್ತೆ. ಇವತ್ತು 2 ಅಲ್ಲ 3 ಜನದ ಸಾವು ನನ್ನ ಕೈಯಿಂದಾನೇ ಆಗುತ್ತೆ. ನೀವೇನ್ ಭಯ ಪಡ್ಬೇಡಿ. ಆದ್ರೂ ವೈದೇಹಿ ಇಲ್ಲೇ ಜ್ಯೂಸ್ ಕುಡ್ದಿದ್ರೆ ನಮ್ಮ ಕಣ್ಮುಂದೆನೆ ಎಲ್ಲ ಆಗೋಗಿರೋದು. ಈ ಟೆನ್ಷನ್ ಇರ್ತಿರ್ಲಿಲ್ಲ. ಇವಾಗ ಏನಾಗುತ್ತೋ ಏನೋ. ನಿನ್ಗೊಂದು ಗುಡ್ ನ್ಯೂಸ್ ಮತ್ತೆ ಬ್ಯಾಡ್ ನ್ಯೂಸ್. ವೈದೇಹಿ ಜ್ಯೂಸ್ ಕುಡಿಲಿಲ್ಲ. ನನಗೆ ಗೊತ್ತಿತ್ತು ಅವಳು ಜ್ಯೂಸ್ ಕುಡಿಯಲ್ಲ ಅಂತ. ಬ್ಯಾಡ್ ನ್ಯೂಸ್ ಏನಂದ್ರೆ ವೈದೇಹಿ ನಿನ್ನನ್ನು ಕಾಪಾಡ್ತೀನಿ ಅಂತ ಹೊರಟು ಬಂದಿದ್ದಾಳಂತೆ. ಅದು ಕೂಡ ಗುಡ್ ನ್ಯೂಸೇ. ಮತ್ತೆ ವೈದೇಹಿ ಕೈಯಲ್ಲಿ ಬುದ್ಧಿ ಕಲಿಬೇಕು ಅಂತ ನೀನು ಹಣೆಯಲ್ಲಿ ಬರ್ದಿದ್ದೆ ಚಂಚಲ. ನೀನು ಹಣೆಯಲ್ಲಿ ಬರ್ತಿದ್ದೆ. ನನ್ನನ್ನ ಹಳೆ ಚಂಚಲ ಅನ್ಕೋಬೇಡ. ಅವಳು ಮೊದ್ಲಿನ ವೈದೇಹಿ ಅಂತಾನು ಅನ್ಕೋಬೇಡ. ಇವತ್ತು ಕತೆನೇ ಬದಲಾಗುತ್ತೆ. ಬರ್ಲಿ. ತಗೊಳ್ಳಿ ದುಡ್ಡನ್ನ. ಮತ್ತಿಕೆರೆ ಇದೆ. ಇಲ್ಲಿ ಇಲ್ಲಿ ದೇವಸ್ಥಾನ ಎಲ್ಲಿದೆ ಅಣ್ಣ? 5-6 ಟೆಂಪಲ್ ಇದೆಯಮ್ಮ. ಅಮ್ಮನವ್ರ ಗುಡಿ ಇದೆ, ಆಂಜನೇಯ ಗುಡಿ ಇದೆ, ಸಾಯಿಬಾಬಾ ಗುಡಿ ಇದೆ, ವೆಂಕಟರಮಣ ಗುಡಿ ಇದೆ. ಯಾವ ಗುಡಿಗೆ ಹೋಗ್ಬೇಕಮ್ಮ? ಅಣ್ಣ ಅದು ಅದು ಸರಿ ಅಮ್ಮ, ನನಗೆ ಟೈಮ್ ಆಗ್ತಿದೆ, ನಾನು ಹೊರಡ್ತೀನಿ. ಅಲ್ಲ ಅದು ಅಣ್ಣ ಅಣ್ಣ ಇಲ್ಲಿ ಯಾವ ಟೆಂಪಲ್? शुक्लाम्बरधरं विष्णुं शशिवर्णं चतुर्भुजं ಅಯ್ಯೋ ದೇವ್ರೆ, ಯಾವ ದೇವಸ್ಥಾನನೋ ಅರ್ಥ ಆಗ್ತಾ ಇಲ್ವಲ್ಲ.
ಅಮ್ಮ ಆ. ಬಾಬಾ ಎಲ್ಲಿದ್ದಾನೆ? ಹೇಗೆ ಹುಡುಕೋದು? ಅಮ್ಮ, ಬಾಬಾ, 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 ಬಾಬಾ. ಅಣ್ಣ, ಇಲ್ಲಿ ಹೇಳಿ. ಟೆಂಪಲ್ಸ್ ಎಲ್ಲಿದೆ? ಟೆಂಪಲ್ ಆ ಕಡೆ ಹೋಗಿ. ಸರಿ, ಥ್ಯಾಂಕ್ಸ್. ಬಾಬಾ, ಇಲ್ಲಿ ನೋಡಿ. ಇವ್ರನ್ನ ಎಲ್ಲಾದ್ರೂ ನೋಡಿದ್ದೀರಾ? ಇಲ್ಲ, ನೋಡಿಲ್ಲ. ಅಯ್ಯೋ, ಛೆ, ಅಷ್ಟಕ್ಕೂ ಬಾಬಾ ಎಲ್ಲಿದ್ದಾನೆ ಅಂತ ಹೇಗೆ ತಿಳ್ಕೊಳ್ಳೋದು? ನಿನ್ಗೆ ನಿನ್ ಭಾವನ ಮೇಲೆ ತುಂಬಾ ಪ್ರೀತಿ ಇದೆ ವೈದೇಹಿ. ವಿಭೂಷಿತಂ हरिः ॐ शुक्लाम्बरधरं विष्णुं शशिवर्णं शङ्खचक्रगदा पद्म वनमाला विभूषितोपशान्तये दृष्ट्वाहं देवदेवे ಈ ದೇವಸ್ಥಾನ ಅಲ್ಲ, ಬೇರೆ ದೇವಸ್ಥಾನ. लोकनाथ प्रभुं नारायणं देवं शङ्खचक्रगदा पद्म वनमालां चतुर्भुजं शङ्खचक्रगदा पद्म वनमाला शङ्खचक्रगदा पद्म वनमाला विभूषितं ಇದೆ ಈ ಮಂತ್ರಗಳೇ, ಇದೇ ಮಂತ್ರಗಳು. ಬಾಬಾ, ಬಾಬಾ ಇಲ್ಲೇ ಎಲ್ಲೋ ಇದ್ದಾನೆ. ಬಾಬಾ, 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 ಬಾಬಾ. ಬಾಬಾ, 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 ಎಲ್ಲಿದ್ಯಾ ಬಾಬಾ? ಬಾಬಾ, ಬಾಬಾ, ಅಮ್ಮ, ಬಾಬಾ, 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 ಬಾಬಾ. ಏನ್ ದೇವಾಂಶ್, ಸಾವು ಕಣ್ಮುಂದೆ ಕಾಣಿಸ್ತಿದ್ಯಾ?
ನಾನ್ ಕಳ್ಸಿದ ಜ್ಯೂಸ್ನೇನಾದ್ರೂ ನಿನ್ ಹೆಂಡತಿ ಕುಡ್ದಿದ್ರೆ ನಿನಗೆ ಈ ಸ್ಥಿತಿ ಬರ್ತಾ ಇರ್ಲಿಲ್ಲ. ಅವಳದನ್ ಕುಡಿದೇನೆ ನಿನ್ನ ಕಾಪಾಡ್ತೀನಿ ಅಂತ ಹುಡ್ಕೊಂಡ್ ಬಂದಿದ್ದಾಳಂತೆ. ಇಷ್ಟಕ್ಕೂ ಇಲ್ಲಿಗ್ ಬರೋಕ್ ಹೇಗ್ ಸಾಧ್ಯ? ಅಸಾಧ್ಯ. ಆದ್ರೆ ನಾನ್ ಮಾತ್ರ ಅವಳು ಹುಡ್ಕೊಂಡು ಇಲ್ಲಿಗ್ ಬರ್ಬೇಕು ಅಂತ ಕಾಯ್ತಾ ಇದ್ದೀನಿ. ಯಾಕೆಂದ್ರೆ ನನ್ ದ್ವೇಷಕ್ಕೆ ನಿನ್ ಇಡೀ ಕುಟುಂಬ ನಾಶ ಆಗ್ಬೇಕು. ಅದ್ರಲ್ಲಿ ವೈದೇಹಿನೇ ಮೊದಲನೇ ಅವಳು. ನನ್ ಪ್ಲಾನ್ಗೆ ಪ್ರತಿ ಸಲನೂ ಅಡ್ಡ ಬರ್ತಾ ಇದ್ದಾಳೆ. ಬರ್ಲಿ, ಬಂದ್ರೆ ನಿನ್ನನ್ ಮುಂದೆ ಇಟ್ಕೊಂಡು ಮೊದ್ಲು ಅವಳ ಪ್ರಾಣ ತೆಗಿತೀನಿ. ಬಾವಾ 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 ಬಾವಾ. ಅಪ್ಪ ದೇವ್ರೆ, ನನ್ ಬಾವ ಎಲ್ಲಿದ್ದಾನೆ? ಒಂದೊಂದು ಕ್ಷಣನೂ ಕಳೆಯುವಷ್ಟರಲ್ಲಿ ಬಾವನ್ ಪ್ರಾಣಕ್ಕೆ ಅಪಾಯ ಜಾಸ್ತಿ ಆಗ್ತಿರತ್ತೆ. ಇವಾಗ ನಾನು ನನ್ನ ಬಾವನ್ನ ಹೇಗೆ ಕಾಪಾಡ್ಕೊಳ್ಳೋದು? ನಿನಗೇನಾಗಿದ್ಯಮ್ಮ ಬಂಗಾರಿ? ಅಪಾಯ ಇದ್ರೆ ಅಮ್ಮ ಅಂತ ಕೂಗಿ ಹೇಳ್ತಿ ಅನ್ಕೊಂಡಿದ್ದೆ. ಏನಾಯ್ತು ನಿನಗೆ? ಯಾಕೆ ನಿಮ್ಮಪ್ಪ ಇಷ್ಟು ದೊಡ್ಡ ಅಪಾಯದಲ್ಲಿದ್ರು ಕೂಡ ಒಂದೇ ಒಂದು ಮಾತನ್ನು ಹೇಳಲಿಲ್ವಲ್ಲ? ಹೇಳು ತಾಯಿ, ಹೇಳು ತಾಯಿ. ಹೇಳು ತಾಯಿ. ಅಲ್ಲಿ ನಿಮ್ಮಪ್ಪಂಗೆ ಏನಾದ್ರೂ ಆಯ್ತು ಅಂದ್ರೆ ಇಲ್ಲಿ ನಿಮ್ಮಮ್ಮ ಜೀವಂತವಾಗಿರಲ್ಲಮ್ಮ. ಇವಾಗ ನೀನೇನಾದ್ರೂ ಮಾತಾಡ್ಲಿಲ್ಲ ಅಂದ್ರೆ ನಾವು 3 ಜನ ರಾಕ್ಷಸರ ಕುತಂತ್ರಕ್ಕೆ ಬಲಿಯಾಗೋಗ್ತೀವಿ. ಹೇಳು ತಾಯಿ, ಹೇಳು, ಹೇಳು ತಾಯಿ. ಗಣೇಶ, ನೀನಾದ್ರೂ ನನ್ನ ಗಂಡನ್ನ ಸೇರೋ ದಾರಿನ ತೋರ್ಸು. ತೋರ್ಸಪ್ಪ, ತೋರ್ಸು. ನನ್ನ ಪುತ್ರನಾದ ಗಜಮುಖ ಗಣಪತಿಯ ಸಮೀಕ್ಷೆಯಲ್ಲಿ ಭ್ರೂಣ ಸ್ಪಂದಿಸ್ತಾ ಇದೆ ಅಂದ್ರೆ ಕಾಲಕ್ಕೆ ಸಂಬಂಧನೇ ಇಲ್ಲದೆ ತನ್ನ ಮಾತನ್ನ ತನ್ನ ತಾಯಿಗೆ ಕೇಳಿಸೋ ಹಾಗೆ ಮಾಡುತ್ತೆ. ಅವಳ ತಂದೆನ ಕಾಪಾಡ್ಕೊಳ್ಳುತ್ತೆ. ಪುಟಾಣಿ, ಪುಟಾಣಿ, ಮಾತಾಡ್ತಿದ್ಯಮ್ಮ? ಹೇಳು, ನಿಮ್ಮಪ್ಪ ಎಲ್ಲಿ? ಹೇಳು, ಹೇಳು ಪುಟಾಣಿ, ನಿಮ್ಮಪ್ಪ ಎಲ್ಲಿದ್ದಾರೆ? ಹೇಳು. ಅಮ್ಮ, ಭಯ ಪಡ್ಬೇಡಮ್ಮ. ನಾನು ನೀನು ಇರ್ಬೇಕಾದ್ರೆ ಅಪ್ಪಂಗೇನು ಆಗಲ್ಲಮ್ಮ. ಅಪ್ಪ ಎಲ್ಲಿದ್ದಾರೆ ಅಂತ ನಂಗೆ ಗೊತ್ತಿದೆ ಅಮ್ಮ. ಹೇಳಮ್ಮ, ಎಲ್ಲಿ? ಹೇಳು, ಎಲ್ಲಿದ್ದಾರೆ? ಹೇಳು, ಹೇಳು.